ಜಿಲ್ಲಾಡಳಿತದ ಸೂಚನೆಗೆ ಪ್ರವಾಸಿಗರು ಡೋಂಟ್ ಕೇರ್ ಅಂದಿದ್ದಾರೆ. ಉತ್ತರ ಕನ್ನಡದ ಗೋಕರ್ಣದ ಕುಡ್ಲೆ ಕಡಲಿಗಿಳಿದಿದ್ದಾರೆ ಪ್ರವಾಸಿಗರು. ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ, ಇಂಥ ಹುಚ್ಚು ಸಾಹಸಗಳಿಗೆ ಕೈ ಹಾಕಬೇಡಿ, ಅಪಾಯ ತಂದುಕೊಳ್ಬೇಡಿ ಅಂತ. ಪ್ರವಾಸಿಗರು ಅದಕ್ಕೆ ಡೋಂಟ್ ಕೇರ್ ಅಂದಿದ್ದಾರೆ. ಕಡಲಿಗೆ ಇಳಿಯದ ಹಾಗೆ ಈಗಾಗಲೇ ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟಿದೆ. ಆದರೆ ಮದ್ಯಪಾನ ಧೂಮಪಾನ ಮಾಡಿ ನೀರಿಗಿಳಿದು ಪ್ರವಾಸಿಗರು ಅಲ್ಲಿ ಹುಚ್ಚಾಟ ನಡೆಸಿದ್ದಾರೆ. ಈ ರೀತಿ ಆದಾಗಲೇ ಅವಘಡಗಳು ಸಂಭವಿಸೋದು. ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ಸೂಚನೆ ಕೊಟ್ಟಿದ್ದಾರೆ. ಹಾಗಿದ್ರೂ ಕೂಡ ಅದನ್ನು ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ ಪ್ರವಾಸಿಗರು. ನಿಯಮ ಉಲ್ಲಂಘನೆ ಮಾಡ್ತಾರೆ. ಮತ್ತು ಸ್ಥಳದಲ್ಲಿ ನೋಡಿ, ಈ ರೀತಿ ಧೂಮಪಾನ ಮದ್ಯಪಾನ ಎಲ್ಲ ಮಾಡಿ ಅಲ್ಲಿ ಬೇಡದಂಥ ಕೆಲಸಗಳನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಆ ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸಬಹುದು. ಕೈಯಲ್ಲೇ ಬಾಟ್ಲ್ ಹಿಡ್ಕೊಂಡು ಒಬ್ಬ ಯುವಕ ಬರ್ತಾ ಇದ್ರೆ ಮತ್ತೊಬ್ಬನ ಕೈಯಲ್ಲಿ ಸಿಗರೇಟ್ ಇದೆ. ಈ ಸ್ಥಳಗಳಿಗೆ ಹೋಗಬೇಡಿ, ಎಚ್ಚರಿಕೆ, ಅಪಾಯ ಇದೆ ಅಂತ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದ್ರೂ ಕೂಡ ಅದಕ್ಕೂ ಡೋಂಟ್ ಕೇರ್ ಅಂದಿದ್ದಾರೆ. ಮತ್ತು ಹದ್ದು ಮೀರಿ ನಡ್ಕೊಂಡಿದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿಯಾಗಿ ಮೋಜು ಮಸ್ತಿ ಎಲ್ಲ ಒಂದು ಹಂತಕ್ಕಿದ್ರೆ ಚಂದ, ಅದು ಮಿತಿ ಮೀರಿದಾಗ ಈ ರೀತಿ ಆಗುತ್ತೆ. ಈಗಾಗಲೇ ಕಡಲು ಪ್ರಕ್ಷುಬ್ಧ ಆಗಿದೆ. ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಅಲೆಗಳ ಏರಿಳಿತ ಕೂಡ ಹೆಚ್ಚಿದೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಸಂದೀಪ್, ಈಗ ಈ ಪ್ರವಾಸಿಗರ ಹುಚ್ಚಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಆಗಿಲ್ವಾ? ಜಿಲ್ಲಾಡಳಿತ ಸೂಚನೆ ಕೊಟ್ಟು ಸುಮ್ಮನಾಗಿದೆ, ಬಟ್ ಕ್ರಮ ಕೈಗೊಂಡ್ರೆ ಒಳ್ಳೇದು ಅನ್ಸುತ್ತೆ ಇಂಥವ್ರ ವಿರುದ್ಧ. ಹೌದು ವಿಜಯ್, ಏನು ಉತ್ತರ ಕನ್ನಡ ಜಿಲ್ಲಾದ್ಯಂತ ಸಾಕಷ್ಟು ಮಳೆ ಆಗ್ತಿರತಕ್ಕಂಥದ್ದು. ಏನು ಮಳೆ ಸಂದರ್ಭದಲ್ಲಿ ಅಂದ್ರೆ 2 ತಿಂಗಳು ಅಂದ್ರೆ ಜೂನ್ ಮತ್ತು ಜುಲೈ ಈ 2 ತಿಂಗಳು ಕಾಲ ಏನು ಅಲೆಗಳ ಅಬ್ಬರ ಸಹ ಹೆಚ್ಚಾಗಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಏನು ಕಡಲಿಗೆ ಏನು ಪ್ರವಾಸಿಗರು ಇಳಿಬಾರದು ಅನ್ನೋ ಒಂದು ಸೂಚನೆಯನ್ನ ಜಿಲ್ಲಾಡಳಿತ ನೀಡಿರತಕ್ಕಂಥದ್ದು. ಯಾಕಂದ್ರೆ ಏನು ಅಲೆಗಳ ಅಬ್ಬರ ಇರೋಂಥ ಸಂದರ್ಭದಲ್ಲಿ ಏನು ಬೆಂಗಳೂರು ಇತರೆ ಪ್ರದೇಶದಿಂದ ಬಂದಂತಹ ಪ್ರವಾಸಿಗರು ಏನು ಅಲೆಗಳಲ್ಲಿ ಈಜಂತಹ ಸಂದರ್ಭದಲ್ಲಿ ಅಲೆಗಳಿಗೆ ಏನು ಕೊಚ್ಚಿ ಹೋಗಿ ಸಾವನ್ನಪ್ಪಿರುವಂತಹ ಸಾಕಷ್ಟು ಘಟನೆಗಳು ನಡೆದಿದೆ. ಮತ್ತು ಈ ವರ್ಷ ಸಹ ಇಂತಹ ಘಟನೆಗಳು ನಡೆದಿರೋ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಏನು ಕಳೆದ ಜೂನ್ ಪ್ರಾರಂಭದಲ್ಲೇ ಏನು ಕಡಲಿಗೆ ಯಾವುದೇ ಪ್ರವಾಸಿಗರು ಇಳಿಯದಂತೆ ಸೂಚನೆಯನ್ನು ನೀಡಿದ್ರು. ಆದರೆ ಇದಕ್ಕೆ ಲೆಕ್ಕಿಸದೆ ಏನು ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣ ಏನು ಗೋಕರ್ಣದ ಕುಡ್ಲೆ ಕಡಲ ತೀರದಲ್ಲಿ ಪ್ರವಾಸಿಗರು ಹುಚ್ಚಾಟ ಮಾಡಿರತಕ್ಕಂಥದ್ದು ಇದೀಗ ನಮ್ಗೆ ದೃಶ್ಯದಲ್ಲಿ ಸೆರೆಯಾಗಿರ್ತಕ್ಕಂಥದ್ದು ನಾವು ಗಮನಿಸಬಹುದು. ಏನು ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಬೆಂಗಳೂರು ಮತ್ತು ಇತರೆ ಭಾಗದಿಂದ ಬರ್ತಾ ಇರತಕ್ಕಂಥದ್ದು. ಬಂದಂತ ಪ್ರವಾಸಿಗರು ಏನು ಕಡಲಿಗೆ ಇಳಿಬೇಡ್ರಿ ಅನ್ನೋ ಒಂದು ಸೂಚನೆಯನ್ನ ಏನೀಗ ಲೈಫ್ ಗಾರ್ಡ್ ಸಿಬ್ಬಂದಿಗಳಾಗಿರ್ಬೋದು ಅಥವಾ ಸ್ಥಳೀಯ ಏನು ಹೋಟೆಲ್ ಅಥವಾ ಲಾಡ್ಜ್ ಅಥವಾ ಏನು ರೆಸಾರ್ಟ್ ನ ಸಿಬ್ಬಂದಿಗಳು ತಿಳಿಸ್ತಾ ಇದ್ದಾರೆ. ಆದ್ರೆ ಇದನ್ನು ಲೆಕ್ಕಿಸದೆ ಏನು ಕಡಲಿಗೆ ಇಳಿತಿದ್ದಾರೆ. ಜೊತೆಗೆ ಏನು ಮದ್ಯಪಾನವನ್ನ ಮಾಡಿ ಧೂಮಪಾನ ಮಾಡಿ ಇದನ್ನ ಕಡಲಿಗೆ ಇಳಿತಾ ಇದ್ದಾರೆ. ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತಂದ್ರೆ ಅವರ ಪ್ರಾಣಕ್ಕೆ ಏನು ಕುತ್ತು ಬರುವಂತಹ ಘಟನೆಗಳು ನಡೆದಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಸೂಚನೆಯನ್ನು ನೀಡಿದ್ದಾರೆ. ಇನ್ನೇನು ಸ್ಥಳೀಯರ ಆಗ್ರಹ ಏನಂದ್ರೆ ಪೊಲೀಸ್ ಇಲಾಖೆಯರು ಏನು ಸ್ಥಳದಲ್ಲಿ ಏನು ಸಿಬ್ಬಂದಿಗಳನ್ನು ನೇಮಿಸಬೇಕು, ಜೊತೆಗೆ ಏನು ಪ್ರವಾಸಿಗರಿಗೆ ಸೂಚನೆಯನ್ನು ಕೊಡಬೇಕು. ಇಲ್ದಿದ್ರೆ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳುವ ಮೂಲಕ ಏನು ಈ ರೀತಿಯ ಒಂದು ದುರ್ಘಟನೆಯನ್ನ ತಡಿಬೇಕು ಅನ್ನೋ ಒಂದು ಆಗ್ರಹನ ಏನು ಸ್ಥಳೀಯರು ವ್ಯಕ್ತಪಡಿಸುತ್ತಿದ್ದಾರೆ. ವಿಜಯ್, ಥ್ಯಾಂಕ್ ಯು ಸಂದೀಪ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.